ओम शांति। मीठे बच्चे, यहाँ तुम्हारा सब कुछ गुप्त है. ಇಲ್ಲಿ ನಿಮ್ದೆಲ್ಲ ಗುಪ್ತವಾಗಿರ್ತಕ್ಕಂಥದ್ದಾಗಿದೆ. इसलिए तुम्हें कोई भी ಟಾಟ್ नहीं करना. ಗುಪ್ತವಾಗಿರೋದ್ರಿಂದ ನೀವೇನು ವೈಭವೀಕರಣ ಮಾಡೋ ಅಗತ್ಯ ಇಲ್ಲ. अपनी नई राजधानी के नशे में रहना. ಈ ಗುಪ್ತ ನಶೆನಲ್ಲಿರಬೇಕು. ನಿಮ್ಮ ಒಂದು ಹೊಸ ರಾಜಧಾನಿಯ ನೆನಪಿನಲ್ಲಿ ನಶೆನಲ್ಲಿ ಇರಿ. ಪ್ರಶ್ನೆ: श्रेष्ठ धर्म और दैवी कर्म की स्थापना के लिए तुम बच्चों को कौन सी मेहनत करते हो? ನೋಡಿ, ಶ್ರೇಷ್ಠ ಧರ್ಮ ಮತ್ತು ದೈವಿ ಕರ್ಮದ ಸ್ಥಾಪನೆಗೋಸ್ಕರ ತಾವು ಮಕ್ಕಳು ಯಾವ ಪರಿಶ್ರಮವನ್ನು ಪಡ್ತಾ ಇದ್ದೀರಾ? ಬಾಬಾ ಕೇಳ್ತಾ ಇದ್ದಾರೆ. ತುಮ್ ಅಭಿ 5 ವಿಕಾರೋं को छोड़ने की मेहनत करते हो. ಈಗ ನೀವು ಪಂಚವಿಕಾರಗಳನ್ನು ಬಿಡೋದಕ್ಕೆ ಪರಿಶ್ರಮ ಪಡ್ತಾ ಇದ್ದೀರಾ. ಕ್ಯೋಂಕಿ ಇನ್ ವಿಕಾರೋं ने ही सबको भ्रष्ट बनाया है. ಯಾಕೆಂದರೆ ಈ ವಿಕಾರಗಳೇ ಏನು ಮಾಡಿಬಿಟ್ಟಿದೆ? ಭ್ರಷ್ಟರನ್ನಾಗಿ ಮಾಡಿಬಿಟ್ಟಿದೆ. ತುಮ್ ಜಾನ್ತೆ ಹೋ ಇಸ್ ಸಮಯ ಸಭಿ ದೈವಿ ಧರ್ಮ और कर्म से भ्रष्ट है. ನಿಮಗೆ ಗೊತ್ತಿದೆ, ಈ ಸಮಯದಲ್ಲಿ ಎಲ್ಲ ಆತ್ಮಗಳು ದೈವಿ ಧರ್ಮನ ಬಿಟ್ಟು ನಡೀತಾ ಇದ್ದಾವೆ. ಧರ್ಮಭ್ರಷ್ಟ ಆತ್ಮಗಳು ಕರ್ಮಭ್ರಷ್ಟರು ಆತ್ಮಗಳು ಆಗ್ಬಿಟ್ಟಿದ್ದಾವೆ. बाबा ही श्रीमत देकर श्रेष्ठ धर्म श्रेष्ठ दैवी कर्म की स्थापना करते. ಸ್ವಯಂ ಪರಮಾತ್ಮನೇ ಬಂದ್ಬಿಟ್ಟು ಈಗ ದೈವಿ ಶ್ರೇಷ್ಠ ಕರ್ಮವನ್ನು ದೈವಿ ಶ್ರೇಷ್ಠ ಧರ್ಮವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಶ್ರೇಷ್ಠ ಕರ್ಮ ಯಾವುದು, ಶ್ರೇಷ್ಠ ಧರ್ಮ ಯಾವುದು, ಅದನ್ನು ಪುನಃ ಸ್ವಯಂ ತಂದೆ ಬಂದು ಮಾಡ್ತಾ ಇದ್ದಾರೆ. ತುಮ್ ಶ್ರೀಮತ್ ಪರ್ ಚಲ್ ಬಾಬಾ ಕಿ ಯಾದ್ ಸೆ ವಿಕಾರೋಂ ಪರ್ ವಿಜಯ ಪಾತೆ. ತಾವು ಶ್ರೀಮತದ ಮೇಲೆ ನಡೆದು ಈ ವಿಕಾರಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊತೀರಾ. ಪಢಾಯಿ ಸೆ ಅಪ್ನಾ ಆಪ್ಕೋ ರಾಜ ತಿಲಕ್ ದೇತೆ ಹೋ. ಈ ವಿದ್ಯೆಯನ್ನು ಓದೋದರ ಮುಖಾಂತರ ನೀವು ನಿಮ್ಮ ರಾಜ ತಿಲಕವನ್ನು ತಗೊಳ್ತಾ ಇದ್ದೀರಿ ಅಂತ ತಂದೆ ಹೇಳ್ತಾ ಇದ್ದಾರೆ. ಓಂ ಶಾಂತಿ. ಮೀಟೆ ಮೀಟೆ ರೂಹಾನಿ ಬಚ್ಚೋನೆ ಗೀತ್ ಸುನ. ಮಧುರ ಮಧುರ ಆತ್ಮೀಕ ಮಕ್ಕಳು ಈ ಹಾಡನ್ನು ಕೇಳಿದ್ರ? ರೂಹಾನೆ ಬಚ್ಚೆ ಹಿ ಕೇತೆ ಹೇ ಕಿ ಬಾಬಾ. ಆತ್ಮೀಕ ಮಕ್ಕಳೇ ಏನು ಹೇಳ್ತೀವಿ? ತಂದೆ ಅಂತ ಕರಿತೀವಿ. ಬಚ್ಚೆ ಜಾನ್ತೆ ಹೇ ಬೇಹದ್ ಕಾ ಬಾಬಾ ಹೇ, ಬೇಹದ್ ಕಾ ಸುಖ ದೇನೆ ವಾಲ. ಮಕ್ಕಳಿಗೆ ಗೊತ್ತಿದೆ ತಂದೆ ಬೇಹದ್ದಿನ ತಂದೆ ಆಗಿದ್ದಾರೆ, ಬೇಹದ್ದಿನ ಸುಖವನ್ನು ಕೊಡುವಂಥವರಾಗಿದ್ದಾರೆ. ಅರ್ಥಾತ್ ಸಬಿ ಕಾ ಬಾಪ್. ಸರ್ವ ಆತ್ಮಗಳಿಗೂ ಅವರೇನಾಗಿದ್ದಾರೆ? ತಂದೆ ಆಗಿದ್ದಾರೆ. ಉನ್ಕೋ ಸ ಬೇಹದ್ ಕಾ ಬಚ್ಚೆ ಆತ್ಮ ಯಾದ್ ಕರ್ತಿರತ್ತೆ. ಅವರನ್ನು ಎಲ್ಲ ಆತ್ಮಗಳು, ಬೇಹದ್ದಿನ ಮಕ್ಕಳು, ಆತ್ಮಗಳು ನೆನಪು ಮಾಡ್ತಾ ಇರ್ತಾರೆ. किसी ना किसी प्रकार से याद करते, परंतु उनको यह पता नहीं कि हमको कोई उस परमपिता परमात्मा से विश्व की बादशाही मिलती है. ಆದರೆ ಯಾರಿಗೂ ಕೂಡ ಗೊತ್ತೇ ಇಲ್ಲ ಏನಂತ, ನಮಗೆ ಆ ಒಂದು ಪರಮಪಿತ ಪರಮಾತ್ಮನಿಂದ ವಿಶ್ವದ ರಾಜ್ಯ ಭಾಗ್ಯ ಅಂತಕ್ಕಂಥದ್ದು ಸಿಕ್ಕುತ್ತೆ. तुम जानते हो हमको बाबा जो सतयुगी विश्व की बादशाही देते हैं वो अटल अखंड अड़ोल है. ನೀವು ಕೂಡ ತಿಳ್ಕೊಂಡಿರ್ತೀರಿ, ಆ ಒಂದು ಪರಮಾತ್ಮ ತಂದೆಯಿಂದ ಸತ್ಯುಗದ ವಿಶ್ವದ ರಾಜ್ಯಭಾಗ್ಯ ಏನು ಸಿಗ್ತಾ ಇದೆ ಅದು ಅಟಲವಾಗಿದೆ ಮತ್ತು ಅಖಂಡವಾಗಿದೆ, ಅಡೋಲವಾಗಿದೆ. ವಹ ಹಮಾರ ಬಾದಶಾಹಿ ಕೀಸ್ ಜನ್ಮ ಕಾಯಂ ರಹತಿ ಹೇ. ಈ ಒಂದು ಏನಿದೆ ಅಟಲವಾದಂಥ ಅಖಂಡವಾದಂಥ ಅಡೋಲವಾಗಿರ್ತಕ್ಕಂಥ ಏನು ರಾಜ್ಯಭಾಗ್ಯ ಇದೆ ಅದು 21 ಜನ್ಮಗಳು ಶಾಶ್ವತವಾಗಿ ನಿಮ್ಮ ಜೊತೆಯಲ್ಲಿರುತ್ತೆ. ಸಾರೆ ವಿಶ್ವ ಪರ್ ಹಮಾರಾ ರಾಜಾಯಿ ಹೋತಿ ಹೇ ಜಿಸ್ಕಾ ಕೋಯಿ ಚೀನ್ ನೈ ಸಕ್ತೆ ಹೇ. ಇಡೀ ವಿಶ್ವದ ಮೇಲೆ ಬಾಬಾ ಹೇಳ್ತಾ ಇದ್ದಾರೆ ಏನಿರುತ್ತೆ, ನಮ್ಮ ರಾಜಧಾನಿ ಇರುತ್ತೆ, ಅದನ್ನು ಯಾರು ಕಸಿದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಕಸಿದುಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. जिसका कोई छीन नहीं सकते, लूट नहीं सकते हैं. ಅದನ್ನು ಯಾರೂ ಲೂಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. हमारा राजा ही है अड़ोल क्योंकि वहाँ एक ही धर्म द्वैत नहीं है नहीं. ಅದು ನಮ್ಮ ರಾಜ್ಯ ಅಂತಕ್ಕಂಥದ್ದು ಅಡೋಲವಾಗಿದೆ. ಯಾಕೆ ಅಂತಂದರೆ ಅಲ್ಲಿ ಒಂದೇ ಧರ್ಮ ಇರುತ್ತೆ, ದ್ವಂದ್ವಗಳು ಇಲ್ಲ. ಅಲ್ಲಿ ಒಂದು ಧರ್ಮ, ಅಲ್ಲಿ 2 ಧರ್ಮ ಇಲ್ಲ, ದ್ವಂದ್ವ ಇಲ್ಲ ಅಂತಾರೆ. ಅದ್ವೈತ ರಾಜ್ಯ ಅದಕ್ಕೆ ಹೇಳ್ತಾರೆ, ಸತ್ಯುಗದಲ್ಲಿರೋದಕ್ಕೆ ಅದ್ವೈತ ರಾಜ್ಯ. ಬಚ್ಚೆ ಜಬ್ ಬಿ ಗೀತಾ ಸುನ್ತೆ ಹೇ ಅಪ್ನಿ ರಾಜಧಾನಿ ಕಾ ನಶಾ ಆನಾ ಚಾಹಿಯೆ. ಯಾವಾಗ ನೀವು ಹಾಡು ಕೇಳ್ತೀರಾ ನಿಮ್ಮ ರಾಜಧಾನಿ ನಶೆ ಬರಬೇಕು. ಐಸಾ ಐಸಾ ಗೀತ್ ಗರ್ ಮೇ ರಹನಾ ಚಾಹಿಯೆ. ಒಳ್ಳೆ ಒಳ್ಳೆ ಸಾಂಗ್ಸ್ ನೀವು ಮನೆಯಲ್ಲೇ ಇಟ್ಕೊಳ್ಳಿ. ಇವಾಗಂತೂ ಯೂಟ್ಯೂಬ್ನಲ್ಲಿ ಎಲ್ಲಿ ಬೇಕಾದರೂ ತಿಳ್ಕೊಬೋದು. ತುಮಾರಾ ಸಬ್ ಕುಚ್ ಗುಪ್ತ ಅವ್ರ ಬಡೆ ಬಡೆ ಆದ್ಮಿಯೋಂ ಕಾ ಭಿ ಬಹುತ್ ಟಾಟ್ ಹೋತಾ ಹೈ. ನಿಮ್ಮದೆಲ್ಲ ಸೀಕ್ರೆಟ್ ಆಗಿ ಗುಪ್ತವಾಗಿ ನಶೆ ಖುಷಿನಲ್ಲಿರೋವಂಥದ್ದು. ದೊಡ್ಡ ದೊಡ್ಡ ವ್ಯಕ್ತಿಗಳು ತುಂಬ ಏನು ಮಾಡ್ತಾರೆ, ವೈಭವೀಕರಣ ಮಾಡ್ತಾ ಇರ್ತಾರೆ. ತುಮಕೋ ಕೋಯಿ ಟಾಟ್ ನಹಿ ಹೈ. ಇಲ್ಲಿ ನಿಮ್ಗೆ ಯಾವುದೇ ವೈಭವೀಕರಣ ಇಲ್ಲ.
तुम देखते हो बाबा ने जिसमें प्रवेश किया वह भी कितना ಸಾಧಾರಣ रहते. ಇದನ್ನು ಕೂಡ ನೀವು ತಿಳ್ಕೊಂಡಿದ್ದೀರಿ. ತಂದೆ ಯಾರಲ್ಲಿ ಪ್ರವೇಶ ಮಾಡಿದ್ದಾರೆ ಅವ್ರು ಎಷ್ಟು ಸಿಂಪಲ್ ಆಗಿದ್ರು. वह भी बच्चे जानते हैं या हर एक मनुष्य अनराइटियस टीची काम ही करते हैं. ಇದು ಕೂಡ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ಪ್ರತಿಯೊಬ್ಬ ಮನುಷ್ಯರು ಅಸತ್ಯವಂತರು, ಕೊಳಕು ಕರ್ಮಗಳನ್ನು ಮಾಡೋವಂಥವ್ರು ಆಗಿಬಿಟ್ಟಿದ್ದಾರೆ. ಯಾಕೆಂದರೆ ತಿಳುವಳಿಕೆ ಇಲ್ಲ, ಕರ್ಮಗಳು ಕೆಟ್ಟೋಗ್ಬಿಟ್ಟಿದೆ, ತಿಳುವಳಿಕೆ ಅಂತಕ್ಕಂಥದ್ದು ಇಲ್ಲ. ಬುದ್ಧಿ ಬಿಲ್ಕುಲ್ ತಾಲ ಲಗಾ ಹುವಾ ಹೈ, ಬುದ್ಧಿ ಏನಾಗೋಗ್ಬಿಟ್ಟಿದೆ, ಬಿಲ್ಕುಲ್ ಲಾಕ್ ಆಗೋಗ್ಬಿಟ್ಟಿದೆ ಅಂತಾರೆ. तुम कितने समझदार थे विश्व के मालिक थे. ಸತ್ಯುಗ ಇದ್ದಾಗ ನೀವೆಷ್ಟು ಬುದ್ಧಿವಂತರಾಗಿದ್ರಿ, ಇಡೀ ವಿಶ್ವಕ್ಕೆ ಮಾಲೀಕರಾಗಿದ್ರಿ. ಅಭಿ ಮಾಯಾನೆ ಇತನಾ ಬೇಸಮಜ್ ಬನಾ ದಿಯಾ ಜೋ ಕೋಯಿ ಕಾಮ್ ಕೆ ನಹಿ ರಹೆ. ಈ ಮಾಯೆ ಅನ್ನೋದು ಇಷ್ಟೊಂದು ಬುದ್ಧಿಹೀನರನ್ನಾಗಿ ಮಾಡಿಬಿಟ್ಟಿದೆ. ಇವಾಗ ಯಾವುದೋ ಕೆಲಸಕ್ಕೆ ಬರೋದಿಲ್ಲ, ಹಂಗಾಗೋಗ್ಬಿಟ್ಟಿದೆ. बाबा के पास जाने के लिए यज्ञ तप बहुत करते रहते परंतु मिलता कुछ भी नहीं. ಶಿವ ತಂದೆ ಹತ್ರ ಹೋಗ್ಲಿಕ್ಕೋಸ್ಕರ ಎಷ್ಟೊಂದು ಯಜ್ಞ ತಪ ಎಲ್ಲ ಮಾಡ್ತಾ ಇದ್ದಾರೆ, ಯಾರಿಗೂ ಏನು ಪ್ರಾಪ್ತಿ ಇಲ್ಲ, ಏನು ಸಿಗ್ತಾ ಇಲ್ಲ. ಐಸಾ ಈ ಧಕ್ಕೆ ಕಾತಿರತ್ತೆ, ಈ ರೀತಿ ಕಷ್ಟ ಪಡ್ತಾ ಇರ್ತಾರೆ ಅಂತಾರೆ ಬಾಬಾ. ದಿನ ಪ್ರತಿದಿನ ಅಕಲ್ಯಾಣ ಹೀ ಹೋತಾ ಜಾತಾ ಹೈ. ಡೈಲಿ ಏನಾಗ್ತಾ ಇರತ್ತೆ, ಅಕಲ್ಯಾಣನೇ ಅಕಲ್ಯಾಣ ಆಗ್ತಾ ಇರತ್ತೆ. जितना जितना मनुष्य तमो प्रधान होते जाते हैं उतना उतना अकल्याण होना ही है. ಜನರು ಕೆಟ್ಟಂಗೆಲ್ಲ ಪ್ರಪಂಚದಲ್ಲಿ ಅಕಲ್ಯಾಣನೂ ಆಗ್ತಾ ಹೋಗ್ತಾ ಇದೆ. ಋಷಿ ಮುನಿ ಜಿತನಾ ಗಾಯನ್ ಕರ್ತೆ ಹೇ ಕಿನ್ಕಿ ಪವಿತ್ರ ರಹತೆ ಥೇ. ಯಾವ ಋಷಿ ಮುನಿಗಳು ಯಾರಿಗೆ ಗಾಯನ ನಡೀತಾ ಇದೆ ಅವರು ಪವಿತ್ರ ಜೀವನ ಮಾಡ್ತಾರೆ ಅಂತ ಅವ್ರಗಳಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಹೊರಟೋಗ್ಬಿಟ್ರು ಅಂತ. ಅಂದರೆ ಸತ್ಯ ಜ್ಞಾನ ಗೊತ್ತಾಗಲಿಲ್ಲ, ಅವ್ರಿಗೂ ಸತ್ಯ ಮಾರ್ಗ ಗೊತ್ತಾಗಲಿಲ್ಲ, ಸೃಷ್ಟಿಯ ರಚನೆಯ ರಚೇತನ ಬಗ್ಗೆ ಜ್ಞಾನ ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಹೋಗ್ತಿದ್ರು. ಅಭಿ ತೋ ತಮೋ ಪ್ರಧಾನ್ ಬನ್ ಗಯೆ ತೋ ಕೇತೆ ಹೇ ಶಿವೋಹಂ ತತತ್ವಂ ಸರ್ವವ್ಯಾಪಿ ಹೇ ತೇರೆ ಮೇರೆ ಸಬ್ ಮೇ ಹೇ. ನೋಡಿ, ಈ ಕಲಿಯುಗದಲ್ಲಿ ಆ ಕಾಲದವರು ಒಳ್ಳೆ ಸನ್ಯಾಸಿಗಳಿದ್ರು, ಅವರೇ ನಮಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಹೊರಟೋಗ್ಬಿಟ್ರು. ಈ ಕಾಲದಲ್ಲಿ ಏನಾಗೋಗ್ಬಿಟ್ಟಿದ್ದಾರೆ, ತಮೋ ಪ್ರಧಾನ ಆಗೋಗ್ಬಿಟ್ಟಿದ್ದಾರೆ. ಶಿವೋಹಂ ಅಂತ ಹೇಳ್ಕೊತಾರೆ, ತತತ್ವಂ ಅಂತ ಹೇಳ್ಬಿಡ್ತಾರೆ, ಸರ್ವವ್ಯಾಪಿ ಅಂತ ಹೇಳ್ಬಿಡ್ತಾರೆ. ಅಂದರೆ ನಾನೇ ದೇವರು ಅಂತ ಹೇಳೋದು, ಎಲ್ಲ ಕಡೆಯಲ್ಲಿ ದೇವರು ಇದ್ದಾನೆ ಅಂತ ಹೇಳೋದು, ಶಿವೋಹಂ ಅಂತ ಹೇಳೋದು ದೊಡ್ಡ ಏನಾಗಿದೆ, ಅಜ್ಞಾನ ಆಗಿದೆ. ತಮೋ ಗುಣಗಳಲ್ಲಿರೋರು ಈ ರೀತಿ ಹೇಳ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. वे लोग सिर्फ परमात्मा कह देते हैं, ಪರಮಾ ಪಿತಾ ಕಭಿ ನಹಿ ಕಹೆಂಗೆ. ಆ ಜನರು ಕೇವಲ ಪರಮಾತ್ಮ ಅಂತ ಹೇಳ್ತಾರೆ ಅಷ್ಟೇ ಹೊರತು ಪರಮ ಪಿತಾ ಅಂತ ಹೇಳೋದಿಲ್ಲ. परम पिता उनको फिर सर्वव्यापी कहना तो रांग हो जाता है ना. परमात्मनिಗೆ ಸರ್ವವ್ಯಾಪಿ ಅಂತ ಹೇಳೋದು ತಪ್ಪಾಯ್ತಲ್ಲ. इसलिए फिर ईश्वर व परमात्मा कह देते. ಮತ್ತೇನು ಹೇಳ್ಬಿಡ್ತಾರೆ, ಈಶ್ವರ ಅಥವಾ ಪರಮಾತ್ಮ ಅಂತ ಹೇಳ್ಬಿಡ್ತಾರೆ. ಪಿತಾ ಅಕ್ಷರ ಬುದ್ಧಿ ಮೇ ನಹಿ ಆತಾ ಹೈ. ಪಿತಾ ಅನ್ನೋ ಅಕ್ಷರ ಅನ್ನೋದು ಬುದ್ಧಿನಲ್ಲೇ ಬರೋದಿಲ್ಲ. ಕರ್ಕೆ ಕೊಯ್ ಕೇತೆ ಬಿ ಹೇ ಕೆಹನೆ ಮಾತು. ಮೇಲ್ನೋಟಕ್ಕೆ ಕೆಲವರು ಹೇಳ್ತಾ ಇರ್ತಾರೆ, ಸುಮ್ಮನೆ ಮೇಲ್ನೋಟಕ್ಕೆ ಹೇಳ್ತಾ ಇರ್ತಾರೆ. ಅಗರ್ ಪರಂಪಿತ ಸಮझे ಬುದ್ಧಿ ಏಕದಮ್ ಚಮಕುಟೆ. ಪರಂಪಿತನನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಬುದ್ಧಿನಲ್ಲಿ ಒಳ್ಳೆ ಖುಷಿ ಹೆಚ್ಚಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. तो बाबा स्वर्ग का वर्षा देते हैं, वह है हेवेनली गॉड फादर. ಶಿವ ತಂದೆ ಬಂದು ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ಅವರು ಸ್ವರ್ಗದ ರಚನೆಕಾರ. ಫಿರ್ ಹಮ್ ನರಕ ಮೇ ಕ್ಯೂ ಪಡೆ ಹೇ. ಮತ್ತೆ ನೀವು ನರಕದಲ್ಲಿ ಯಾಕೆ ಬಿದ್ದೋಗ್ಬಿಟ್ಟಿದ್ದೀರಾ? अब हम मुक्ति जीवन मुक्ति कैसे पा सकते हैं? न ಮುಕ್ತಿಗೆ ಹೆಂಗೆ ಹೋಗೋದು, ಜೀವನ್ ಮುಕ್ತಿಗೆ ಹೆಂಗೆ ಹೋಗೋದು, ये किसको भी बुद्धि में नहीं आता है. ಇದು ಯಾರಿಗೂ ಬುದ್ಧಿನಲ್ಲಿ ಬರೋದೇ ಇಲ್ಲ. आत्मा पतित बन पड़ी है. आत्मा पहले सतो प्रधान समझदार होती है, फिर सतो रजतमो में आती है. ಈ ಕಲಿಯುಗದಲ್ಲಿ ಆತ್ಮಗಳು ತಮೋಪ್ರಧಾನ ಪತಿತ ಆಗೋಗ್ಬಿಟ್ಟಿದ್ದಾವೆ. ಈಗ ಮೊದಲು ಆತ್ಮ ಬಂದಾಗ ಈ ಪ್ರಪಂಚಕ್ಕೆ ಬುದ್ಧಿವಂತ ಆತ್ಮ ಆಗಿತ್ತು, ಸತೋಪ್ರಧಾನ ಆತ್ಮ ಆಗಿತ್ತು. ಆನಂತರ ಏನಾಗೋಯ್ತು, ಸತೋ ರಜೋ ತಮೋನಲ್ಲಿ ಆತ್ಮಗಳು ಬಂದು ಈ ಬುದ್ಧಿಹೀನರಾಗ್ಬಿಟ್ಟಿದ್ದಾರೆ. ಅಂದರೆ ನಾಟಕದಲ್ಲಿ ಹೇಳ್ಕೊಂಡು ಬಂದು ಪಾತ್ರಗಳು ಮಾಡ್ತಾ ಮಾಡ್ತಾ ಲಾಸ್ಟ್ಗೆ ಈ ಸ್ಥಿತಿ ಬಂದ್ಬಿಟ್ಟಿದೆ ಆತ್ಮಗಳದು. ಅಭಿ ತುಮಕೋ ಸಮಜ್ ಆಯಿ ಹೇ, ಬಾಬಾನೆ ಹಮ್ಕೋ ಯಹ ಸ್ಮೃತಿ ದಿಲಾಯಿ. ಈಗ ನಿಮಗೆ ಜ್ಞಾಪಕ ಬಂದಿದೆ, ತಂದೆನೇ ಬಂದು ಸ್ಮೃತಿ ಕೊಟ್ಟಿದ್ದಾರೆ. ಜಬ್ ನೈ ದುನಿಯಾ ಭಾರತ್ ಥಾ ತೋ ಹಮಾರಾ ಹಿ ರಾಜ್ಯ ಥಾ. ಯಾವಾಗ ಹೊಸ ಪ್ರಪಂಚ ಭಾರತ ಇತ್ತೋ ಆವಾಗ ನಮ್ಮದೇ ರಾಜ್ಯ ಇತ್ತು ಅಂತ, ನಮ್ಮದೇ ರಾಜ್ಯ ಇತ್ತು. तो एक ही मत, एक ही भाषा, एक ही धर्म, एक ही महाराजा महारानी का राज्य था.
ಒಂದೇ ರಾಜ್ಯ ಇತ್ತು, ಒಂದೇ ದೇಶ ಇತ್ತು, ಒಂದೇ राजधानी ಇತ್ತು. फिर द्वापर में वाम मार्ग शुरू होता है, फिर हर एक का कर्मों का मदार हो जाता है. ದ್ವಾಪರ ಯುಗದಿಂದ ಏನಾಯಿತು, ಕರ್ಮಗಳು ವಿಕರ್ಮ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು, ವಾಮ ಮಾರ್ಗಕ್ಕೆ ಇಳಿದ್ಬಿಟ್ರು. ಆವಾಗಿಂದ ಎಲ್ಲ ಕರ್ಮಗಳ ಆಸಾರ ಪ್ರಭಾವ ಬೀಳ್ತಾ ಬಂತು ಅಂತಾರೆ. ಕರ್ಮೋं का अनुसार एक शरीर जोड़ दूसरा लेते हैं. ನೋಡಿ, ಕರ್ಮಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಕರ್ಮಗಳು ಅನುಸಾರವಾಗಿ ಆತ್ಮ ಒಂದು ಜನ್ಮ ತೆಗೆದುಕೊಂಡು ಬಿಟ್ಟು ಇನ್ನೊಂದು ಜನ್ಮಕ್ಕೆ ಹೋಗ್ತಾ ಇರುತ್ತೆ. ಯಾರ್ಯಾರು ಹೆಂಗೆ ಕರ್ಮ ಮಾಡ್ತಾರೆ ಅದರಂತೆ ಜನ್ಮಗಳು ಸ್ಟಾರ್ಟ್ ಆಗೋಗುತ್ತೆ. ಅಂದರೆ ಇಲ್ಲಿ ನಮಗೆ ಬಾಬಾ ಅವರು ಶ್ರೇಷ್ಠ ಕರ್ಮ ಅಂದರೆ ಯಾವುದು ಎಲ್ಲ ವಿವರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. अभी बाबा कहते हैं मैं तुमको ऐसा कर्म सिखाता हूँ जो 21 जन्म तुम बादशाही पाते हो. ನೋಡಿ, ಈಗ ಸಂಗಮಯುಗದಲ್ಲಿ ಪರಮಾತ್ಮ ಈ ರೀತಿ ಕರ್ಮ ಮಾಡ್ತಾ ಇರೋದನ್ನು ಕಲಿಸ್ಕೊಡ್ತಾ ಇದ್ದಾರೆ. ಇದರಿಂದ ನಿಮ್ಗೆ 21 ಜನ್ಮಗಳ ಸ್ವರ್ಗದ ರಾಜ್ಯ ಭಾಗ್ಯ ಸಿಕ್ಕುತ್ತೆ. ಅರ್ಥವಾಯ್ತಾ? ಹೆಂಗೆ ಇವಾಗ ಕರ್ಮನ ಶ್ರೇಷ್ಠ ಮಾಡ್ಕೊಳ್ಳೋದು ಹೆಂಗೆ? ಈಗ ಹಾಲು ವ್ಯವಹಾರ ಮಾಡ್ತೀರಾ, ಈ ಹಾಲು ಯಾರು ಕುಡಿತಾರೆ ಎಲ್ಲರೂ ಕೂಡ ಪರಿಶುದ್ಧ ಆತ್ಮಗಳಾಗಲಿ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡು ಮಾಡ್ಬೋದಲ್ಲ. ಎಷ್ಟು ಜನಕ್ಕೆ ಹೋಗುತ್ತೆ ಅದು? ಎಲ್ಲ ಬೆರಕೆ ಆಗ್ಬಿಡುತ್ತೆ, ಟೋಟಲ್ಲು ಎಲ್ಲ ಕಡೆಯಲ್ಲೂ ಹೊಟ್ಟಾಗುತ್ತಲ್ಲ, ನಿಮ್ದು ಮಿಕ್ಸ್ ಆಗೋಗ್ಬಿಡುತ್ತಲ್ಲ. ನೀವು ವೈಬ್ರೇಷನ್ ಅಲ್ಲಿ ಕೊಟ್ಬಿಟ್ರೆ ಎಲ್ಲ ಕಡೆಯಲ್ಲೂ ವೈಬ್ರೇಷನ್ ಹೋಗುತ್ತೆ. ಇದು ಗೊತ್ತಿತ್ತಾ ನಿಮಗೆ? ನೋಡಿ, ಇವತ್ತು ಅಭ್ಯಾಸ ಮಾಡಿ. ಪರಮಾತ್ಮ ನೆನಪಿನಲ್ಲಿ ಹಾಲನ್ನು ಏನು ಮಾಡ್ತಾ ಇದ್ದೀರಿ? ಶೇಖರಣೆ ಮಾಡ್ತಾ ಇದ್ದೀರಿ. ಎಲ್ಲ ಕಡೆಯಲ್ಲಿ ಏನಾಗುತ್ತೆ? ಸ್ಪ್ರೆಡ್ ಆಗುತ್ತೆ ವೈಬ್ರೇಷನ್. ತಂದೆ ನೆನಪಿನಲ್ಲಿ ಹಾಲನ್ನು ಬಿಸ್ನೆಸ್ ಮಾಡಿ. तो बाबा ಹೇಳ್ತಿದ್ದಾರೆ, बल कहाँ भी हद का बाबा तो मिलता है, परंतु यह तो ज्ञान नहीं रहता है. राजाई का वर्षा बेहद का बाबा दिया हुआ है. ಈಗ ನಿಮಗೆ ಹದ್ದಿನ ತಂದೆ ಇದ್ದಾರೆ, ಅವರು ಸಿಕ್ಕಿದ್ದಾರೆ, ಆದರೆ ಅವರಿಂದ ಈ ಒಂದು ಜ್ಞಾನ ಸಿಕ್ಕೋದಿಲ್ಲ. ರಾಜ್ಯ ಅಥವಾ ಬೇಹದ್ದಿನ ಆಸ್ತಿಯ ಪ್ರಪಂಚ ತಂದೆನೇ ಕೊಟ್ಟಿದ್ರು. ಫಿರ್ ದ್ವಾಪರ ಸೆ ರಾವಣ ರಾಜ್ಯ ಶುರು ಹೋತಾ है. ನಂತರ ದ್ವಾಪರಯುಗದಿಂದ ರಾವಣ ರಾಜ್ಯ ಅನ್ನೋದು ಪ್ರಾರಂಭ ಆಗೋಯ್ತು. ವಿಕಾರಿ ಸಂಬಂಧ ಹೋ ಜಾತಾ ಹೈ, ವಿಕಾರಿ ಸಂಬಂಧಗಳು ಆಗೋಗ್ಬಿಡುತ್ತೆ. ಫಿರ್ ಕರ್ಮ ಅನುಸಾರ ಜನ್ಮ ಮಿಲ್ತಾ ಹೈ, ಆಮೇಲೆ ಏನಾಗುತ್ತೆ? ಕರ್ಮಗಳ ಅನುಸಾರವಾಗಿ ಜನ್ಮಗಳು ಸಿಗುತ್ತೆ. ಭಾರತ್ ಮೇ ಪೂಜ್ಯ ದೇವತಾಯೇ ಥೇ, ಪೂಜಾರಿ ರಾಜಾಯೇ ಬಿ ಹೇ. ಭಾರತ ದೇಶದಲ್ಲಿ ಪೂಜ್ಯ ರಾಜರು ಇದ್ರು, ಮತ್ತೆ ಪೂಜಾರಿ ರಾಜರುಗಳು ಆಗೋಗ್ಬಿಟ್ರು. ಸತ್ಯುಗ ತ್ರೇತಾ ಮೇ ಸಬ್ ಪೂಜ್ಯ ಹೋತೆ. ಸತ್ಯುಗದಲ್ಲಿ ತ್ರೇತಾಯುಗದಲ್ಲಿ ಎಲ್ಲರೂ ಪೂಜ್ಯರೇ ಇದ್ರು. फिर द्वापर में जब भक्ति मार्ग शुरू होता है, यथा राजा रानी तथा प्रजा पूजारी भारत बन जाता है, भगत बन जाता है. ದ್ವಾಪರದಿಂದ ಯಾವಾಗ ಪೂಜಾರಿಗಳು ಸ್ಟಾರ್ಟ್ ಆಗೋದ್ರು, ಭಕ್ತಿ ಪ್ರಾರಂಭ ಆಗೋಯ್ತು, ಆವಾಗಿಂದ ಏನಾಗೋಯ್ತು? ರಾಜ ರಾಣಿ ಪ್ರಜೆಗಳು ಅದೇ ಥರ ಆಗೋಗ್ಬಿಟ್ರು. ಇವತ್ತಿಂಗೆ ಆಗ್ಬಿಟ್ಟಿದೆ. ಭಗತ್ ಬಂಜಾತೆ, ಎಲ್ಲರೂ ಭಕ್ತರಾಗೋಗ್ಬಿಡ್ತಾರೆ. ಬಡೆ ಬಡೆ ಸೇ ರಾಜ ಜೋ ಸೂರ್ಯವಂಶಿ ಪೂಜ್ಯತ ವಹಿ ಪೂಜಾರಿ ಬಂಜಾತೆ. ಯಾರು ದೊಡ್ಡ ದೊಡ್ಡ ರಾಜರಿದ್ರು, ಸೂರ್ಯವಂಶ ಪೂಜ್ಯರಿದ್ರು, ಅವರೇ ಪೂಜಾರಿಗಳು ಆಗ್ಬಿಡ್ತಾರೆ. ಅಭಿ ತುಮ್ ಜೋ ವೈಸ್ಲೆಸ್ ಬಂತೆ ಹೋ ಉನ್ಕಿ ಪ್ರಾಲಬ್ಧಿ 21 ಜನ್ಮೋಂ ಕೆ ಲಿಯೇ ಥೇ ಹೇ. ಬಾಬಾ ಹೇಳ್ತಾರೆ, ಈಗ ನೀವು ನಿರ್ವಿಕಾರಿಗಳು ಆಗ್ತಾ ಇದ್ದೀರಿ, ಇದ್ರ ಪ್ರಾರಬ್ಧ 21 ಜನ್ಮ ಅನುಭವಿಸ್ತೀರಾ ಅಂತಾರೆ. ಎಷ್ಟು ಜನ್ಮಗಳಿಗೆ ಒಳ್ಳೆ ಪ್ರಾಪ್ತಿ ಮಾಡಿಸ್ಕೊಡ್ತಾ ಇದ್ದಾರೆ ನೋಡಿ ಬಾಬಾ ಬಂದು. ಫಿರ್ ಭಕ್ತಿ ಮಾರ್ಗ ಶುರು ಹೋತಾ ಹೈ, ದೇವತಾओं का मंदिर बनाकर पूजा करते. ದ್ವಾಪರಿಗೆ ನಂತರ ಏನಾಯಿತು? ಭಕ್ತಿ ಪ್ರಾರಂಭ ಆಯಿತು. ಆವಾಗಿಂದ ದೇವಾನ್ ದೇವತೆಗಳು ಮೂರ್ತಿಗಳು ಮಾಡೋದು, ಪೂಜೆಗಳು ಮಾಡೋದು, ಇವೆಲ್ಲ ಪ್ರಾರಂಭ ಹಚ್ಕೊಂಡ್ಬಿಟ್ರು. 84 ಜನ್ಮಕಿ ಕಹಾನಿ ತೋ ಬಾಪ್ ಸುನಾತೆ. 84 ಜನ್ಮಗಳ ಟೋಟಲ್ ಸ್ಟೋರಿಯನ್ನು ತಂದೆ ಬಂದು ತಿಳಿಸ್ತಾ ಇದ್ದಾರೆ. ಅವ್ರ ಧರ್ಮ ವಾಲೆ ಆತೆ ಹಿ ಬಾದ್ ಮೇ ಫಿರ್ ತೋ ವೃದ್ಧಿ ಹೋತೆ ಹೋತೆ ಢೇರ್ ಕೆ ಢೇರ್ ಹೋ ಜಾತೆ. ಬೇರೆ ಬೇರೆ ಧರ್ಮದವರು ಆಮೇಲೆ ಬಂದರು ಅಂತಾರೆ. ಆಮೇಲೆ ಬಂದರು, ಅನೇಕ ಒಂದು ಬಂದರು. ವೆರೈಟಿ ಚಿತ್ರ ಭಿನ್ನ ಭಿನ್ನ ಧರ್ಮ वालों का फीचर्स हर एक बात ಭಿನ್ನ ಭಿನ್ನ हो जाते हैं. ನೋಡಿ, ವೆರೈಟಿ ಭಿನ್ನ ಭಿನ್ನ ಧರ್ಮದವ್ರದ್ದು ಲಕ್ಷಣಗಳು ಕೂಡ ಏನಾಗೋಗುತ್ತೆ? ಭಿನ್ನ ಭಿನ್ನ ಆಗೋಗುತ್ತೆ. ರಸಮ್ ರಿವಾಜ್ ಬಿ ಭಿನ್ನ ಭಿನ್ನ ಹೋತೆ. ಸಂಪ್ರದಾಯಗಳು ಕೂಡ ವೆರೈಟಿ ಭಿನ್ನ ಭಿನ್ನವಾಗಿ ಆಗತ್ತೆ ಅಂತಾರೆ. भक्ति मार्ग के लिए सामग्री भी चाहिए. जैसे बीज छोटा होता है, झाड़ भी कितना बड़ा है. ಈಗ ಭಕ್ತಿ ಮಾರ್ಗಕ್ಕೋಸ್ಕರ ಸಾಮಗ್ರಿನೂ ಬೇಕು. ಹೇಗೆ ಬೀಜ ಚಿಕ್ಕದಿರುತ್ತೆ, ಅದೇ ಥರ ವೃಕ್ಷನೂ ಕೂಡ ದೊಡ್ಡದು ಇರುತ್ತೆ. ಜಾಡ್ಕೆ ಪತ್ತೆ ಆದಿ ಗಿಂತಿ ನಹಿ ಕರ್ ಸಕ್ತೆ ಹೈ. ವೃಕ್ಷದಲ್ಲಿ ನೀವು ಎಲೆಗಳನ್ನು ಏನು ಮಾಡೋಕ್ಕಾಗೋದಿಲ್ಲ, ಕೌಂಟ್ ಮಾಡೋಕ್ಕಾಗೋದಿಲ್ಲ ಅಂತಾರೆ. वैसे भक्ति का भी विस्तार हो जाता है. ढेर के ढेर ಶಾಸ್ತ್ರ बनाते जाते. ಅನೇಕ ಶಾಸ್ತ್ರಗಳನ್ನು ಕೂಡ ರೆಡಿ ಮಾಡ್ಕೊಳ್ಳೋಕ್ಕೆ ಏನು ಮಾಡ್ತಾರೆ? ತಯಾರು ಮಾಡ್ತಾ ಹೋಗ್ತಾರೆ. अब मुझे बाप को याद करो, भक्ति का प्रभाव भी बहुत है ना. ಈಗ ತಂದೆ ಹೇಳ್ತಾರೆ, ನೀವು ನನ್ನ ನೆನೀರಿ ಸಾಕು,
ಪ್ರಪಂಚದಲ್ಲಿ ಭಕ್ತಿ ಪ್ರಭಾವ ಜಾಸ್ತಿ ಇದೆ, ಅದಂತೂ ಬೇಕಾದಷ್ಟಿದೆ. ಅದು ನಮ್ಗೆ ಏನು ಬೇಕೋ ಅದೆಲ್ಲ ಮಾಡಿದ್ದಾಗೋಯ್ತು. ಇವಾಗ ಸ್ಟೆಪ್ ನಮ್ಮದು ಹೈಯರ್ ಆಗೋಯ್ತು. ಇನ್ನು ಲೋ ಸ್ಟೆಪ್ಗೆ ಹೆಂಗೆ ಹೋಗೋದು? ಲೋ ಸ್ಟೆಪ್ಗೆ ಬೇಡ. ಅವೆಲ್ಲ ABCD ಕಲ್ತ್ಕೊಂಡಂಗೆ ಆಯ್ತು. ಭಕ್ತಿ ಕಾ ಪ್ರಭಾವ भी बहुत है, कितना खूबसूरत नाच तमाशा गायन आदि कितना ಖರ್ಚು करते रहते. ನೋಡಿ, ಭಕ್ತಿ ಮಾರ್ಗದಲ್ಲಿ ಕುಣಿಯೋದು, ಏನೇನೆಲ್ಲ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ. ಇವೆಲ್ಲನೂ ಕೂಡ ಖರ್ಚು ಜಾಸ್ತಿ ಅಂತಾರೆ ಬಾಬಾ. ಸಿಕ್ಕಾಪಟ್ಟೆ ಖರ್ಚುಗಳಾಗುತ್ತೆ. ಅಭಿ ಬಾಬಾ ಕೇತೆ ಮುಜೆ ಬಾಪ್ಕೋ ವರ್ಷಾಕೋ ಯಾದ್ ಕರೋ. ಸಿಂಪಲ್ಲಾಗಿ ಸರಳವಾದ ರೀತಿಯಲ್ಲಿ ತಂದೆ ಹೇಳ್ಕೊಡ್ತಾ ಇದ್ದಾರೆ, ನೀವು ನನ್ನನ್ನು ನೆನಪು ಮಾಡ್ರಿ. ಅನೇಕ ಪ್ರಕಾರ ಕಾ ಭಕ್ತಿ ಜನ್ಮ ಜನ್ಮಾಂತರ ತುಮ್ ಕರ್ತೆ ಆಯೇ ಹೋ. ಎಷ್ಟು ಒಳ್ಳೆ ಪಾಯಿಂಟ್ ಇದು. ಅನೇಕ ಜನ್ಮಗಳಿಂದ ವೆರೈಟಿ ಭಕ್ತಿಗಳನ್ನು ನೀವು ಮಾಡ್ತಾ ಬಂದಿದ್ದೀರಿ. ಬ್ರಹ್ಮವ ತತ್ವಕ್ಕೋ ವಿ ಯಾದ್ ಕರ್ತೆ ಹೇ. ಬ್ರಹ್ಮತತ್ವವನ್ನು ನೆನಪು ಮಾಡ್ತಾ ಇರ್ತಾರೆ. वास्तव में सन्यासी जब सतो प्रधान है तो उनका जंगल में जाकर रहना है शांति. ಒರಿಜಿನಲ್ ಸನ್ಯಾಸಿಗಳು ಅಂತ ಯಾರಿದ್ದಾರೆ ಅವರು ಕಾಡುಗಳಲ್ಲಿ ಇರಬೇಕು ಅಂತಾರೆ, ಜನರ ಮಧ್ಯೆ ಇರಬಾರ್ದು, ವೈಭವೀಕರಣ ಮಾಡಬಾರ್ದು ಅಂತ ಇವತ್ತು ಮುರಳಿಲಿ ಬಾಬಾ ಹೇಳ್ತಾ ಇದ್ದಾರೆ. ಸಾಧು ಸಂತರಿಗೂ ಪಾಠ ಹೇಳ್ತಾ ಇದ್ದಾರೆ ಬಾಬಾ. ಅಂದರೆ ಸನ್ಯಾಸ ಧರ್ಮ ಎಲ್ಲಿರಬೇಕೋ ಕಾಡುಗಳಲ್ಲಿರಬೇಕು ಅಂತಾರೆ, ನಿರ್ಜನ ಪ್ರದೇಶಗಳಲ್ಲಿ ಇರಬೇಕು ಅವರು ಅಂತ ಹೇಳ್ತಾ ಇದ್ದಾರೆ. ಐಸಾ ನಹಿ ಉನೋಂಕೋ ಬ್ರಹ್ಮ ಮೇ ಜಾಕರ್ ಲೀನೋನ. ಬ್ರಹ್ಮತತ್ವದಲ್ಲಿ ಹೋಗಿ ಐಕ್ಯ ಆಗಬೇಕು ಅಂತ ಹೇಳ್ತಾ ಇಲ್ಲ ಅಂತಾರೆ. ವಾತೋ ಸಮಸ್ತೆ ಬ್ರಹ್ಮ ಕಿ ಯಾದ್ ಮೇ ರಾತೆ ರಾತೆ ಶರೀರ ಚೋಡ್ಕರ್ ಬ್ರಹ್ಮ ಮೇ ಲೀನ್ ಹೋ ಜಾಯಂಗೆ. ಅವ್ರು ತಿಳ್ಕೊಂಡಿದ್ದಾರೆ ನಾವು ಶರೀರ ಬಿಟ್ಬಿಟ್ಟು ಬ್ರಹ್ಮತತ್ವದಲ್ಲಿ ಐಕ್ಯ ಆಗೋಗ್ಬಿಡ್ತೀವಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬಾಬಾ ಕೇತೆ ಹೇ ಲೀನ್ ಕೊಯ್ ಹೋ ನೈ ಸಕ್ತಾ. ಯಾರೂ ಲೀನ್ ಆಗಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಆತ್ಮ ತೋ ಅವಿನಾಶಿ ಹೇ ವಾ ತೀನ್ ಲೀನ್ ಕೇಸೆ ಹೋ ಸಕ್ತಾ. ಆತ್ಮ ಅಂತೂ ಅಜರಾಮರವಾಗಿದೆ, ಅದು ಲೀನ್ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತಾರೆ. भक्ति मार्ग में कितना माथा कूट करते हैं, फिर कहते हैं भगवान कोई ना कोई रूप में आएगा. ಭಕ್ತಿ ಮಾರ್ಗದಲ್ಲಿ ತುಂಬ ಕಷ್ಟಪಡ್ತಾ ಇರ್ತಾರೆ, ತಲೆ ಹೊಡ್ಕೊಳ್ತಾ ಇರ್ತಾರೆ. ಯಾವುದೋ ಒಂದು ರೂಪದಲ್ಲಿ ಭಗವಂತ ಬರ್ತಾರೆ ಅಂತ ತಿಳ್ಕೊಂಡಿದ್ದಾರೆ. अब कौन राइट है? वह तो कहते हैं ब्रह्म में योग लगाए ब्रह्म में लीन हो जाएंगे. ಅವ್ರು ಹೇಳ್ತಾರೆ ಬ್ರಹ್ಮದ ತತ್ವದ ಜೊತೆಯಲ್ಲಿ ಯೋಗ ಮಾಡಿ ಮಾಡಿ ಬ್ರಹ್ಮತತ್ವದಲ್ಲಿ ಐಕ್ಯ ಆಗೋಗ್ಬಿಡ್ತೀವಿ ಅಂತ ಹೇಳ್ತಾರೆ. ಅದು ರೈಟು. ಇದು ಬಾಬಾ ಹೇಳ್ತಾರೆ ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ ಅಂತ ಹೇಳ್ತಾರೆ, ಅದು ರೈಟೋ? ಯಾವುದು ರೈಟೋ ನೀವೇ ಯೋಚನೆ ಮಾಡಿ. ಗೃಹಸ್ಥ ಧರ್ಮ ವಾಲೆ ಕೇತೆ ಭಗವಾನ್ ಕಿಸಿ ನಾ ಕಿಸಿ ರೂಪ ಮೇ ಪತಿತ್ ಕೋ ಪಾವನ್ ಬನಾನೆ ಆಯಂಗೆ. ಗೃಹಸ್ಥ ಧರ್ಮದವ್ರು ಹೇಳ್ತಾ ಇದ್ದಾರಂತೆ ಯಾವ್ದಾರ ರೂಪ ತಾಳಿ ಭಗವಂತ ಬರ್ತಾರೆ ಅಂತ. ಇವಾಗ ಅದೇ ರೂಪ ಇವಾಗ ತಾಳಿ ಬಂದಿದ್ದಾರೆ. ಯಾವ ರೂಪ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದೇ ರೂಪ ತಾಳಿ ಬಂದಿದ್ದಾರೆ. ಐಸಾ ನಹಿ ಕಿ ऊपर से ಪ್ರೇರಣಾ ದ್ವಾರ ಸಿಕ್ಕಲಾಂಗೆ. ಮೇಲ್ ಕೂತ್ಕೊಂಡು ಪ್ರೇರಣೆ ಮಾಡಿಬಿಟ್ಟು ಕಲಿಸ್ತೀನಿ ಅನ್ನೋ ಪ್ರಶ್ನೆ ಇಲ್ಲ. ಟೀಚರ್ ಗರ್ ಬೈಟೆ ಪ್ರೇರಣಾ ಕರೆಂಗೆ ಕ್ಯಾ. ಮನೆಯಲ್ಲಿ ಕೂತ್ಕೊಂಡು ಮೇಷ್ಟ್ರು ಪ್ರೇರಣೆಯಿಂದ ಎಲ್ಲ ಪಾಠ ಹೇಳೋಕ್ಕಾಗುತ್ತಾ? ಇಲ್ಲ. ಪ್ರೇರಣಾ ಅಕ್ಷರ ಹೈ ನಹಿ. ಪ್ರೇರಣೆ ಅನ್ನೋ ಅಕ್ಷರ ಇಲ್ವೇ ಇಲ್ಲ. ಪ್ರೇರಣಾ ಸೇ ಕೊಯ್ ಕಾಮ್ ನಹಿ ಹೋತಾ ಹೈ. ಪ್ರೇರಣೆಯಿಂದ ಯಾವ ಕೆಲಸ ಆಗೋದಿಲ್ಲ ಅಂತಾರೆ. ಬಲ್ ಶಂಕರ್ ಕಿ ಪ್ರೇರಣಾ ದ್ವಾರ ವಿನಾಶ ಕಹಾ ಜಾತಾ ಹೈ. ಬಲೆ ಹೇಳ್ತಾರೆ ಶಂಕರ್ನ ಪ್ರೇರಣೆಯಿಂದ ವಿನಾಶ ಅಂತ ಹೇಳ್ತಾರೆ. ಪರಂತು ಹೈ ಡ್ರಾಮಾ ಕಿ ಆದರೆ ಇರುವಂಥದ್ದು ಏನಾಗಿದೆ, ನಾಟಕದಲ್ಲೇ ಫಿಕ್ಸ್ ಆಗಿಬಿಟ್ಟಿದೆ. ಉನೋಂಕ ಮುಸಲ್ ಆದಿ ಬನಾನಾ ಹಿ ಹೈ. ಅವ್ರದ್ದು ಕೂಡ ಮಿಸೈಲ್ಸ್ ಇವೆಲ್ಲ ಮಾಡೋದಂತೂ ಇದ್ದೇ ಇದೆ. तो यह भी सिर्फ महिमा गाई है, कोई भी अपने बड़ों की महिमा नहीं जानता. ಇದಂತೂ ಮಹಿಮೆ ಗಾಯನ ಇದೆ, ಯಾರೂ ಕೂಡ ತಮ್ಮ ದೊಡ್ಡವರದ್ದು ಮಹಿಮೆ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಧರ್ಮಸ್ಥಾಪಕೋ ಭಿ ಗುರು ಕಹ ದೇತೆ ಹೇ ಲೇಕಿನ್ ವೇ ತೋ ಸಿರ್ಫ್ ಧರ್ಮಸ್ಥಾಪನಾ ಕರ್. ಧರ್ಮಸ್ಥಾಪಕರಿಗೆ ಗುರುಗಳು ಅಂತ ಹೇಳ್ತಾರೆ. ಆ ಜನರು ಏನು ಹೇಳ್ಬಿಡ್ತಾರೆ, ಕೇವಲ ಧರ್ಮನ ಸ್ಥಾಪನೆ ಮಾಡ್ತಾರೆ. ಗುರು ಉನ್ಕೋ ಕಹ ಜಾತ ಹೈ ಸದ್ಗತಿ ಕರೆ. ಗುರು ಅಂತ ಯಾರಿಗೆ ಹೇಳಲಾಗತ್ತೆ, ಯಾರು ಸದ್ಗತಿಯನ್ನು ಮಾಡ್ತಾರೆ ಅವ್ರಿಗೆ ಗುರು ಅಂತ ಹೇಳೋದು. ವಹ ತೋ ಧರ್ಮ ಸ್ಥಾಪನಾ ಕರ್ತೆ ಆತೆ ಹೇ ಉನ್ಕಾ ಪಿಚಾಡಿ ಉನ್ಕಿ ವಂಶಾವಳಿ ಆತಿರತ್ತೆ. ಅವರಂತೂ ಧರ್ಮ ಸ್ಥಾಪನೆ ಮಾಡಕ್ಕೆ ಬರ್ತಾರೆ. ವಂಶಾವಳಿ ಅಂತಕ್ಕಂಥದ್ದು ಒಂದರ ನಂತರ ಒಂದು ಬರ್ತಾ ಇರುತ್ತೆ. ಸದ್ಗತಿ ತೋ ಕಿಸ್ಕೋ ಭಿ ಕರ್ತೆ ನಹಿ ಹೇ. ಸದ್ಗತಿ ಅಂತೂ ಯಾರಿಗೂ ಮಾಡೋದಿಲ್ಲ. ಸದ್ಗತಿ ಕಿಸ್ಕಿ ಕರ್ತೆ ನಹಿ ಉನ್ಕಾ ಗುರು ಕೇಸೆ ಕಾಯ್. ಸದ್ಗತಿನೇ ಮಾಡಿಲ್ಲ ಅಂದರೆ ಅವ್ರ ಗುರು ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? तो उनको गुरु कैसे कहेंगे? गुरु तो एक ही जिसका सर्व का सद्गति दाता कहा जाता. ಎಲ್ಲರಿಗೂ ಸದ್ಗತಿ ಕೊಡುವಂಥವರೇ ಪರಮಾತ್ಮನಿಗೆ ಸದ್ಗತಿ ದಾತ ಅಂತ ಹೇಳೋದು ಅಂತಾರೆ. तो भगवान बाप ही आकर सबकी सद्गति करते हैं. ಭಗವಂತ ತಂದೆ ಬಂದು ಎಲ್ಲರಿಗೂ ಸದ್ಗತಿಯನ್ನು ಮಾಡ್ತಾರೆ. तो भगवान बाप ही आकर मुक्ति जीवन मुक्ति देते.
ಸ್ವಯಂ ಭಗವಂತ ತಂದೆ ಬಂದು ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡ್ತಾರೆ. ಉನ್ಕಿ ಹಿ ಯಾದ್ ಮೇ ಕಿ ಕಭಿ ಕಿಸ್ಸೆ ಚೂಟ್ नहीं सकते हैं. ಅವ್ರ ನೆನಪು ನಿಮಗೆ ಕಟ್ ಆಗಬಾರ್ದು. बल पति से कितना भी प्यार हो फिर भी भगवान हे ईश्वर कहेंगे क्योंकि वही सर्व का सद्गति दाता. ಲೌಕಿಕದಲ್ಲಿ ಬಲೆ ಪತ್ನಿ ಇರ್ಬೋದು, ಸಂಬಂಧ ಇರ್ಬೋದು, ಆದರೂ ಕೂಡ ಸದ್ಗತಿ ಕೊಡ್ತಕ್ಕಂಥವ್ರು ಈಶ್ವರ ಅಂತ ಇಟ್ಕೊಂಡು ಈಶ್ವರನೇ ಏನು ಮಾಡ್ತಿರ್ತಾರೆ, ನೆನಪು ಮಾಡ್ತಾ ಇರ್ತಾರೆ. ಬಾಬಾ ಬೈಟ್ ಸಮಜಾತೆ ಯ ಸಾರಾ ರಚನಾ ಹೈ. ತಂದೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ, ಇದೆಲ್ಲ ರಚನೆ ಆಗಿದೆ. ರಚಯಿತ ಮೈ ಹೂ ಸಬ್ಕೋ ಸುಖ ದೇನೆ ವಾಲ ಏಕ ಹಿ ಟಹರನ. ನಾನು ರಚನೆಕಾರ ಆಗಿದ್ದೇನೆ, ಎಲ್ಲರಿಗೂ ಸದ್ಗತಿ ಮಾಡ್ತಕ್ಕಂಥವನು. ಬಾಯಿ ಕೋ ವರ್ಷ ನೈ ದೇ ಸಕ್ತೆ. ಸೋದರಾತ್ಮಗಳಿಗೆ ಆಸ್ತಿ ಕೊಡೋಕ್ಕಾಗೋದಿಲ್ಲ. ವರ್ಷ ಹಮೇಶ ಬಾಬಾ से मिलता है. ಆಸ್ತಿ ಯಾವಾಗಲೂ ಯಾರಿಂದ ಸಿಗುತ್ತೆ, ತಂದೆಯಿಂದ ಸಿಗುತ್ತೆ. तुम सभी बेहद का बच्चों को बेहद का वर्षा देता हूँ इसलिए मुझे याद करो. ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಆಸ್ತಿ ಕೊಡ್ತಾ ಇದ್ದಾರೆ, ಅದರಿಂದ ಹೇಳ್ತಾ ಇದ್ದಾರೆ ನೀವು ನನ್ನೊಬ್ಬನನ್ನೇ ನೆನಪು ಮಾಡ್ರಿ. ಹೇ ಪರಂಪಿತ ಕ್ಷಮಾ ಕರೋ ರಹಂ ಕರೋ ಸಮಸ್ತೆ ಕುಚ್ ಬಿ ನಹಿ. ಹೇ ಪರಮಪಿತ ನಮ್ಮ ಮೇಲೆ ಕ್ಷಮೆ ಮಾಡಿ ದಯೆ ತೋರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಏನೇನನ್ನು ಏನು ಮಾಡಿಲ್ಲ, ತಿಳ್ಕೊಂಡಿಲ್ಲ. ಮಹಿಮಾ ಕರ್ತೆ ಹೇ ಭಕ್ತಿ ಮಾರ್ಗ ಮೇ ಅನೇಕ ಪ್ರಕಾರ, ಅನೇಕ ರೀತಿಯಲ್ಲಿ ಭಕ್ತಿನಲ್ಲಿ ಮಹಿಮೆಗಳನ್ನು ಮಾಡ್ತಾ ಬಂದಿದ್ದಾರೆ. ಯಾ ಬಿ ಡ್ರಾಮಾನುಸಾರ ಅಪನಾ ಪಾರ್ಟ್ ಬಜಾತೆ ರತ್. ಇದು ಕೂಡ ಈ ನಾಟಕದಲ್ಲಿ ಡ್ರಾಮಾನುಸಾರವಾಗಿ ಪಾತ್ರಗಳನ್ನು ಅಭಿನಯಿಸ್ತಾ ಬರ್ತಾರೆ. ಬಾಬಾ ಕೇತೆ ಮೈ ಕೋಯಿ ಇನೋಂಕ ಪುಕಾರ್ ಪರ್ ನಹಿ ಆತಾ. ತಂದೆನೂ ಹೇಳ್ತಾರೆ, ನಾನು ಇವರು ಅವರು ಕರೆದಿದ್ದಕ್ಕೆ ಬಂದಿಲ್ಲ, ನೀವೆಲ್ಲ ಕರೆದಿರೋದಕ್ಕೆ ಬಂದಿದ್ದೀನಿ ಅಂತಾರೆ. ಡ್ರಾಮಾ ಮೇ ಮೇರೆ ಆನೆ ಕಾ ಬಿ ಪಾರ್ಟ್ ನುಂದಾವ. ಈ ನಾಟಕದಲ್ಲಿ ನಾನು ಈ ಪ್ರಪಂಚಕ್ಕೆ ಬರೋದು ಕೂಡ ಏನಾಗಿದೆ, ಫಿಕ್ಸ್ ಆಗಿಬಿಟ್ಟಿದೆ ಅಂತಾರೆ. अनेक प्रकार के धर्म का विनाश, एक धर्म की स्थापना कलयुग का विनाश सत्युग की स्थापना करने होता है. ನೋಡಿ, ಪರಮಾತ್ಮನ ಡ್ಯೂಟಿ ಯಾವುದು, ಅನೇಕ ಧರ್ಮಗಳ ಸಮಾಪ್ತಿ, ಸತ್ಯುಗದ ಸ್ಥಾಪನೆ. ಒಂದು ಧರ್ಮದ ಸ್ಥಾಪನೆ, ಅನೇಕ ಧರ್ಮಗಳ ಸಮಾಪ್ತಿ, ಕಲಿಯುಗದ ನಾಶ, ಸತ್ಯುಗದ ಸ್ಥಾಪನೆ ಮಾಡೋದು ಪರಮಾತ್ಮನ ಡ್ಯೂಟಿ. ಗೊತ್ತಾಯ್ತಾ? ಪರಮಾತ್ಮನ ಡ್ಯೂಟಿ ಯಾವುದು ಅಂತ ಕೇಳಬೇಕು ನೀವು. ಅರ್ಥವಾಯ್ತಾ? ಹೇಳಬೇಕು. तो मैं अपने समय पर आपे ही आता हूँ. ನಾನು ಕೂಡ ನನ್ನ ಟೈಮ್ ಬಂದಾಗ್ಲೇನೆ ಈ ಭೂಮಿ ಮೇಲೆ ಬರ್ತೀನಿ ಅಂತಾರೆ. ಇಸ್ ಭಕ್ತಿ ಮಾರ್ಗ ಕಿ भी ಡ್ರಾಮಾ ಮೇ ಪಾರ್ಟ್ है. ಈ ಭಕ್ತಿ ಮಾರ್ಗದಲ್ಲಿ ನಾಟಕದಲ್ಲಿ ಏನಾಗೋಗ್ಬಿಟ್ಟಿದೆ, ಪಾತ್ರ ಫಿಕ್ಸ್ ಆಗೋಗ್ಬಿಟ್ಟಿದೆ. ಅಭಿ ಜಬ್ ಭಕ್ತಿ ಮಾರ್ಗ ಕಾ ಪಾರ್ಟ್ ಪೂರಾ ಹುವಾ ತಬ್ ಮೈ ಆತಾ ಹೂँ. ಭಕ್ತಿ ಮಾರ್ಗದ ಪಾತ್ರ ಮುಗಿಯೋ ಟೈಮ್ ಸರಿಯಾಗಿ ನಾನು ಬರ್ತೀನಿ ಅಂತಾರೆ. ಇವಾಗ ಮುಗಿಯೋ ಟೈಮ್ ಬಂದ್ಬಿಟ್ಟಿದೆ ಅಲ್ವಾ. तो बच्चे भी कहते हैं अभी हम जान गए हैं 5000 वर्ष के बाद फिर से आपके रास्ता मिले. ಈಗ ಮಕ್ಕಳಿಗೂ ಕೂಡ ಗೊತ್ತಾಗಿದೆ, ನೀವು ಕೂಡ ತಿಳ್ಕೊಂಡು ಬಿಟ್ಟಿದ್ದೀರಿ. 5000 ವರ್ಷಗಳ ನಂತರ ಪುನಃ ನಾವು ನಿಮ್ಮವರಾಗಿದ್ದೆ, ನಿಮ್ಮ ಜೊತೆಯಲ್ಲಿ ಭೇಟಿ ಆಗ್ತಾ ಇದ್ದೇವೆ ಅಂತ ಹೇಳ್ತೀರಾ. ಕಲ್ಪ ಪಹಲೆ ಬಿ ಬಾಬಾ ಆಪ್ ಬ್ರಹ್ಮ ತನ್ಮೆ ಆಯತೆ. ಹೇಳಬೇಕು, ಬಾಬಾ ಅವ್ರ ಜೊತೆಯಲ್ಲಿ ಮಾತನಾಡುವಾಗ 5000 ವರ್ಷಗಳ ಹಿಂದೆ ಕೂಡ ನೀವು ಬಂದಿದ್ರಿ, ಇದೇ ಥರ ಸಿಕ್ಕಿದ್ರಿ. ಜ್ಞಾನ ತುಮಕೋ ಅಭಿ ಮಿಲ್ತಾ. ಈ ಜ್ಞಾನ ಮತ್ತೆ ನಿಮ್ಗೆ ಇವಾಗ ಸಿಗ್ತಾ ಇದೆ. ಫಿರ್ ಕಭಿ ನಹಿ ಮಿಲೇಗ, ಮತ್ತೆಂದೂ ನಿಮ್ಗೆ ಸಿಕ್ಕೋದಿಲ್ಲ ಅಂತಾರೆ. ಯಾ ಹೇ ಜ್ಞಾನ ವಹ ಹೇ ಭಕ್ತಿ, ಜ್ಞಾನ ಕಿ ಹೇ ಪ್ರಾರಬ್ಧ ಚಡ್ತಿ ಕಲಾ, ಸೆಕೆಂಡ್ ಮೇ ಜೀವನ್ ಮುಕ್ತಿ ಕಹಾ ಜಾತಾ ಹೇ. ಅದಾಗಿದೆ ಜ್ಞಾನ, ಇದಾಗಿದೆ ಭಕ್ತಿ. ಜ್ಞಾನದ ಪ್ರಾರಬ್ಧ ಇದೆ, ಏರುವ ಕಲೆ, ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಅಂತ ಇದಕ್ಕೆ ಹೇಳಲಾಗುತ್ತೆ. कहते हैं जनक ने सेकेंड में जीवन मुक्ति पाई. ಹೇಳ್ತಾರೆ ಏನಂತ, ಜನಕ ಮಹರ್ಷಿಗೆ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಸಿಕ್ತು ಅಂತ ಹೇಳ್ತಾರೆ. ಕ್ಯಾ ಸಿರ್ಫ್ ಏಕ ಜನಕನೇ ಜೀವನ್ ಮುಕ್ತಿ ಪಾಯಿ. ಒಬ್ಬರೇ ಜನಕ ಜೀವನ್ ಮುಕ್ತಿ ಪಡೆದ್ರ. ಜೀವನ್ ಮುಕ್ತಿ ಅರ್ಥಾತ್ ಜೀವನ್ ಕೆ ಮುಕ್ತ ಕರ್ತೆ ಹೇ ಇಸ್ ರಾವಣ ರಾಜ್ಯ ಸೆ. ಜೀವನ್ ಮುಕ್ತಿ ಅಂದರೆ ಈ ಒಂದು ಜೀವನ ಒಂದು ಮುಕ್ತಿ ಮಾಡ್ತಾರೆ. ಯಾವುದರಿಂದ? ರಾವಣನಿಂದ, ಅಂದರೆ ಮಾಯೆಯಿಂದ ಬಿಡಿಸೋದೇ ನಿಜವಾದ ಜೀವನ್ ಮುಕ್ತಿ. ಗೊತ್ತಾಯ್ತಾ? ಜೀವನ್ ಮುಕ್ತಿ ಡೆಫಿನೇಷನ್ ಇವತ್ತು ಬಾಬಾ ಹೇಳ್ತಾ ಇದ್ದಾರೆ ನೋಡ್ರಿ. ಜೀವನ್ ಮುಕ್ತಿ ಅಕ್ಷರ ಕೇಳಿದ್ದಾರೆ ಪ್ರಪಂಚದವರು, ಅದರದ ಅರ್ಥ ಗೊತ್ತಿಲ್ಲ. ಸೊ ಜೀವನದಲ್ಲಿ ಏನು ವಿಕಾರಗಳು ತುಂಬೋಗ್ಬಿಟ್ಟಿದೆ ಅದನ್ನು ಬಿಡಿಸೋದೇ ಕಟ್ಟಾಕ್ಬಿಟ್ಟಿದೆಯಲ್ಲ ಮಾಯೆಗಳು, ಎಷ್ಟೋ ಪ್ರಕಾರದ್ದು ಸಾವಿರಾರು ಮಾಯೆಗಳು ಮನುಷ್ಯನ, ಅವೆಲ್ಲ ಬಿಡಿಸ್ತಾ ಇದ್ದಾರೆ ತಂದೆ ಬಂದು. ಅದೇ ಜೀವನ್ ಮುಕ್ತಿ. तो बाबा जानते हैं सब बच्चों का कितना दुर्गति हो गई. ಇಷ್ಟೊಂದು ಮಕ್ಕಳು ದುರ್ಗತಿ ಆಗೋಗ್ಬಿಟ್ಟಿದೆ. ಇನ್ನೊಂದು ಫಿರ್ ಸೆ ಸದ್ಗತಿ ಹೋನಾ ಹೇ.
ಇವರೆಲ್ರಿಗೂ ಮತ್ತೆ ಸದ್ಗತಿ ಆಗಬೇಕು ಅಂತ ತಂದೆ ಹೇಳ್ತಾರೆ. ದುರ್ಗತಿ ಸೇ ಫಿರ್ ऊंच गति मुक्ति जीवन मुक्ति को पाते हैं. ದುರ್ಗತಿಯಿಂದ ಶ್ರೇಷ್ಠ ಗತಿ ಮುಕ್ತಿ ಜೀವನ್ ಮುಕ್ತಿ ಪ್ರಾಪ್ತಿ ಆಗುತ್ತೆ. ಪಹಲೆ ಮುಕ್ತಿ ಮೇ ಜಾಕರ್ ಫಿರ್ ಜೀವನ್ ಮುಕ್ತಿ ಮೇ ಆएंगे. ಮೊಟ್ಟ ಮೊದಲು ನಾವು ಎಲ್ಲಿಗೆ ಹೋಗಬೇಕು? ಮುಕ್ತಿನಲ್ಲಿ ಹೋಗಬೇಕು, ಆಮೇಲೆ ಜೀವನ್ ಮುಕ್ತಿಯಲ್ಲಿ ಬರ್ತೇವೆ. ಶಾಂತಿ ಸೇ ಫಿರ್ ಸುಖಧಾಮ ಮೇ ಆएंगे. ಫಸ್ಟ್ ಶಾಂತಿಧಾಮಕ್ಕೆ ಹೋಗ್ತೀವಿ, ಆಮೇಲೆ ಸುಖಧಾಮದಲ್ಲಿ ಬರ್ತೀವಿ. ಈ ಚಕ್ರ ಸಾರ ರಾಜ್ ಬಾಬಾನೇ ಸಮಜಾಯ ಹೈ. ಟೋಟಲ್ ಈ ಚಕ್ರದ ರಹಸ್ಯಗಳನ್ನು ತಂದೆ ತಿಳಿಸಿದ್ದಾರೆ. ತುಮಾರ ಸಾಥ್ ಅವ್ರ ಧರ್ಮ ಆತೆ ಹೇ ಜಾತೆ ಹೇ. ನಿಮ್ಮ ಜೊತೆಯಲ್ಲಿ ಬೇರೆ ಬೇರೆ ಧರ್ಮದವರು ಬರ್ತಾರೆ ಹೋಗ್ತಾ ಇರ್ತಾರೆ. ಮನುಷ್ಯ ಸೃಷ್ಟಿ ವೃದ್ಧಿಗೂ ಪಾತಿ ಜಾತಿ. ಈ ಮಾನವ ಸೃಷ್ಟಿ ಅನ್ನೋದು ವೃದ್ಧಿ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಬಾಬಾ कहते इस समय ಮನುಷ್ಯ ಸೃಷ್ಟಿ का ಜಾಡ್ ತಮೋ ಪ್ರಧಾನ್ ಜಡಜಡೀಭೂತ್ ಹೋ ಗಯಾ. ತಂದೆ ಹೇಳ್ತಾರೆ, ಈ ಟೈಮ್ನಲ್ಲಿ ನಿಮ್ಮ ಈ ಒಂದು ಪ್ರಪಂಚ ಏನಾಗೋಗ್ಬಿಟ್ಟಿದೆ? ಶಿಥಿಲಾವಸ್ಥೆಗೆ ಬಂದ್ಬಿಟ್ಟಿದೆ. ಜಡಜಡೀಭೂತ ಅಂದರೆ ಶಿಥಿಲ. ಆದಿ ಸನಾತನ ದೇವಿ ದೇವತಾ ಧರ್ಮ ಕಾ ಫೌಂಡೇಶನ್ ಸಡ್ಗಯ. ಮೂಲ ಸನಾತನ ದೇವಿ ದೇವತಾ ಧರ್ಮನೇ ಇಲ್ಲ, ಅದೇ ನಶಿಸ್ಬಿಟ್ಟಿದೆ ಅಂತ ಬಾಬಾ ಹೇಳ್ತಾರೆ. ಬಾಕಿ ಸಬ್ ಧರ್ಮ ಕಡೆ ಎಲ್ಲ ಧರ್ಮಗಳು ಇದ್ದಾವೆ, ಮೂಲ ಧರ್ಮ ಹೊರಟೋಗ್ಬಿಟ್ಟಿದೆ, ಪ್ರಪಂಚದಲ್ಲಿ ಇಲ್ಲ. भारत में एक ही अपने आदि सनातन देवी देवता धर्म का समझते नहीं. ಭಾರತೀಯರು ಒಂದೇ, ನಮ್ಮದು ಸನಾತನ ಧರ್ಮ ಒಂದೇ ಇದ್ದಿದ್ದು ಅನ್ನೋದನ್ನೇ ತಿಳ್ಕೊಂಡಿಲ್ಲ, ಮರ್ತು ಬಿಟ್ಟಿದ್ದಾರೆ. ಹೈ ದೇವತಾ ಧರ್ಮಕ್ಕೆ ಪರಂತು ಇಸ್ ಸಮಯ ಸಮಸ್ತೆ ನೈ. ದೇವತಾ ಧರ್ಮದವರೇ ಆಗಿದ್ರು ನಾವು ದೇವತಾ ಧರ್ಮದವರು ಅಂತ ತಿಳ್ಕೊಂಡಿಲ್ಲ. हम आदि सनातन देवी देवता धर्म के थे क्योंकि देवता ही तो पवित्र थे ना. ನಾವೇ ಸನಾತನ ದೇವಿ ದೇವತಾ ಧರ್ಮದವರು, ಮತ್ತು ನಾವೇ ಪವಿತ್ರ ದೇವಿ ದೇವತೆಗಳು ಆಗಿದ್ದವರು. ಸಮಸ್ತೆ ಹಮ್ ಪವಿತ್ರ ಹೈ ನಹಿ. ಈಗ ತಿಳ್ಕೊತಾ ಇದ್ದಾರೆ ನಾವು ಪವಿತ್ರರಿಲ್ಲ, ಹೆಂಗೆ ಹಂಗೆ ತಿಳ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಆ ಮಟ್ಟಕ್ಕೆ ಹೊರಟೋಗ್ಬಿಟ್ಟಿದೆ. ಹಮ್ ಅಪವಿತ್ರ ಪತಿತ ಅಪನೆಕೋ ದೇವತಾ ಕೆಸೆ ಕೇಲಾಯ. ನಾವು ಅಪವಿತ್ರರಾಗ್ಬಿಟ್ಟಿದ್ದೀವಿ, ದೇವತೆಗಳು ಹೆಂಗೆ ಅಂತ ಹೇಳ್ಕೊಳ್ಳೋದು ಅಂತ ಹೇಳ್ತಾರೆ. ಯಾ ಬಿ ಡ್ರಾಮಾ ಕಾ ಪ್ಲಾನ್ ಅನುಸಾರ ರಸಂ ಪಡಿ ಹೇ ಹಿಂದೂ ಕೇಲಾನಿ. ಇದು ಕೂಡ ಈ ನಾಟಕದ ಅನುಸಾರವಾಗಿ ನಾವು ಹಿಂದುಳಿದಿದ್ದೀವಿ, ಹಿಂದೂಗಳಾಗ್ಬಿಟ್ಟಿದ್ದೀವಿ ಅನ್ನೋದು ತಿಳ್ಕೊಳ್ಳೋದು ಬಂದ್ಬಿಡ್ತು ಅಂತಾರೆ. ಆದಮ್ ಶುಮಾರಿ ಮೇ ಬಿ ಹಿಂದೂ ಧರ್ಮ ಲಿಖ್ ದೇತೆ ಹೇ. ಸೆನ್ಸಸ್ ಬರಿಬೇಕಾದ್ರೆ ಹಿಂದೂ ಧರ್ಮ ಅಂತ ಬರೀತಾರಲ್ವಾ. ತೋ ಬಲ್ ಗುಜರಾತಿ ಹೋಂಗೆ ತೋ ಹಿಂದೂ ಗುಜರಾತಿ ಕಹ ದೇಂಗೆ. ಗುಜರಾತಿನವ್ರು ಏನು ಬರ್ಕೊತಾರೆ? ಹಿಂದೂ ಗುಜರಾತಿ ಎಂದು ಬರ್ಕೊತಾರೆ. ಉनको पूछो सही कि ಹಿಂದೂ ಧರ್ಮ ಕहाँ से आया. ಅವ್ರನ್ನ ನೀವು ಕೇಳ್ಬೋದು, ನಿಜಕ್ಕೂ ಹಿಂದೂ ಧರ್ಮ ಯಾವಾಗ ಬಂತು, ಯಾರಿಂದ ಬಂತು? कोई को पता है ही नहीं. सिर्फ कह देते हमारा धर्म कृष्ण ने स्थापना किया. ಯಾರಿಗೂ ಗೊತ್ತಿಲ್ಲ, ನಮ್ಮ ಧರ್ಮ ಕೃಷ್ಣ ಮಾಡಿದ್ದು ಅಂತಾರೆ. ಕಬ್ ದ್ವಾಪರ್ ಮೇ ದ್ವಾಪರ್ से ही लोग अपने धर्म को भूल हिंदू कहलाने लगे, इसलिए इन्हों का देवी देवता धर्म भ्रष्ट कहा जाता है. ದ್ವಾಪರ ಯುಗದಲ್ಲಿ ಈ ರೀತಿ ಆಯಿತು ಅಂತ ಅವ್ರು ತಿಳ್ಕೊಂಡಿದ್ದಾರೆ. ದ್ವಾಪರ ಯುಗದಿಂದನೇ ಹಿಂದೂ ಧರ್ಮದವರು ತಮ್ಮ ಧರ್ಮನ ಮರೆತು ಹಿಂದೂಗಳು ಅಂತ ಹೇಳ್ಕೊಳ್ಳೋಕೆ ಸ್ಟಾರ್ಟ್ ಆಗಿದ್ದು ಅಂತಾರೆ. ಆ್ಯಕ್ಚುಲಿ ದ್ವಾಪರಯುಗದಿಂದ ಏನಾಯಿತು, ಹಿಂದೂಗಳು ಅಂತ ಕರ್ಕೊಳಕ್ಕೆ ಸ್ಟಾರ್ಟ್ ಆಗಿದೆ. ಅದರಿಂದ ಕೃಷ್ಣ ಸ್ಥಾಪನೆ ಮಾಡಿದ್ರು ಅಂತ ತಿಳ್ಕೊಂಡಿದ್ದಾರೆ. ಸನಾತನ ಧರ್ಮ ಮತ್ತೆ ಯಾರು ಮಾಡಿದ್ದೋ ಅಂತ ಕೇಳಬೇಕು ನೀವು. ಸನಾತನ ಧರ್ಮನ ಸ್ವಯಂ ಭಗವಂತನೇ ರಚನೆ ಮಾಡಿದ್ರು ಅಂತ ಹೇಳು. ಎಸ್ ಸಬ್ ಅಚ್ಚೆ ಕರ್ಮ ಕರ್ತೆ ಹೇ ಯಹಾ ಚೀಚಿ ಕರ್ಮ ಕರ್ತೆ, ಇಸ್ಲಿಯೇ ದೇವಿ ದೇವತಾ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟ ಕಹಾ ಜಾತಾ ಹೈ. ಸತ್ಯುಗದಲ್ಲಿದ್ದಾಗ ಎಲ್ಲರೂ ಒಳ್ಳೆ ಕರ್ಮಗಳನ್ನೇ ಮಾಡ್ತಾ ಇದ್ರು. ಇಲ್ಲೆಲ್ಲರೂ ಚೀಚಿ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ದೇವತಾ ಧರ್ಮ ಭ್ರಷ್ಟರು, ಕರ್ಮ ಭ್ರಷ್ಟರು ಅಂತ ಹೇಳಲಾಗತ್ತೆ. ಆ ಫಿರ್ ಶ್ರೇಷ್ಠ ಧರ್ಮ ಶ್ರೇಷ್ಠ ದೈವಿ कर्म की स्थापना हो रही, इसलिए कहा जाता है 5 विकारों को छोड़ते जाओ. ಈಗ ತಂದೆ ಶ್ರೇಷ್ಠ ಧರ್ಮ ಶ್ರೇಷ್ಠ ದೈವಿ ಕರ್ಮನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದರಿಂದ ಹೇಳಲಾಗುತ್ತೆ ಈಗ 5 ವಿಕಾರಗಳನ್ನು ಬಿಡ್ತಾ ಹೋಗಿ. ಈಗ 5 ವಿಕಾರಗಳನ್ನು ಏನು ಮಾಡಬೇಕು? ಬಿಡ್ತಾ ಹೋಗಬೇಕು. या विकार आधा कल्प से रहे हैं, अब एक जन्म में इतना छोड़ना इसमें ही मेहनत लगती. ಈ ಒಂದು ಜನ್ಮದಲ್ಲಿ ಇಷ್ಟೆಲ್ಲ ಬಿಡೋದು ಇದೇ ಕಷ್ಟ ಆಗೋದು ಅಂತ. ಮೆಹನತ್ ಬಿಗರ್ ಥೋಡಿ ವಿಶ್ವಕ್ಕೆ ರಾಜ್ಯಭಾಗ್ಯ ಮಿಲೇಗ. ಕಷ್ಟಪಡ್ತೀರ ರಾಜ್ಯಭಾಗ್ಯ ಸಿಗುತ್ತಾ? ಕಷ್ಟಪಟ್ಟರೆ ತಾನೇ ಫಲ ಉಂಟು. ಕಷ್ಟಪಡ್ರಿ ಅಂದರೆ ಈಗ ದೇವತಾ ಧರ್ಮದ ಆತ್ಮಗಳು ಎಲ್ಲೆಲ್ಲಿ ಇದ್ದಾರದು ಸಿಕ್ಕಾಕೊಂಡು ಬಿಟ್ಟಿದ್ದಾರೆ, ಅವ್ರನ್ನೆಲ್ಲ ಈ ಕಡೆಗೆ ಬರಮಾಡ್ಕೊಳ್ಳೋಂಥ ಸೇವೆ ಮಾಡೋದೇ ಕಷ್ಟಪಡೋದು ಅಂತ. तुम राजाई का तिलक देते हो, अर्थात राजाई का अधिकारी बनते हो. जितना अच्छी रीति याद में रहेंगे, श्रीमत पर चलेंगे, तुम राजाओं का राज्य बनेंगे. पढ़ाने वाला टीचर से आधा आए हैं पढ़ाने. ಈಗ ನೀವು ಎಷ್ಟು ಚೆನ್ನಾಗಿ ನೆನಪು ಮಾಡ್ತೀರಾ, ನೆನಪಿನಲ್ಲಿ ಇರ್ತೀರಾ, ಶ್ರೀಮಂತದಂತ ಇರ್ತೀರಾ, ನೀವು ರಾಜರುಗಳಿಗಿಂತಲೂ ರಾಜರಾಗ್ತೀರಾ. ಓದಿಸುವಂಥ ಟೀಚರ್ ಅಂತೂ ಬಂದಿದ್ದಾರೆ ಓದಿಸ್ಲಿಕ್ಕೆ. ಯಾ ಪಾಠಶಾಲಾ ಹಿ ಮನುಷ್ಯ ಸೇ ದೇವತಾ ಬನ್ನಿ. ಇದು ಪಾಠಶಾಲೆ ಆಗಿದೆ, ಮನುಷ್ಯರಿಂದ
ದೇವತೆಗಳನ್ನಾಗಿ ಮಾಡುವಂಥ ಪಾಠಶಾಲೆ ನರ್ಸೆ ನಾರಾಯಣ್ ಬನಾನೆ ಕಿ ಕಥಾ ಸುನ್ತೆ ಹೇ. ನರನಿಂದ ನಾರಾಯಣ ಆಗುವಂಥ ಕಥೆಯನ್ನು ನೀವು ಕೇಳ್ತಾ ಇದ್ದೀರಿ. ಆ ಕಥಾ ಕಿತ್ನಿ ನಾಮಿ ಗ್ರಾಮ್. ಈ ಸ್ಟೋರಿ ಎಷ್ಟೊಂದು ಪ್ರಸಿದ್ಧವಾಗಿರೋ ಸ್ಟೋರಿ ಆಗಿದೆ. उनको अमर कथा, ಸತ್ಯನಾರಾಯಣ ಕಿ ಕಥಾ, ತೀಜ್ರಿ ಕಿ ಕಥಾ ಬಿ कहते हैं. ಅವ್ರಿಗೆ ಅಮರ್ ಕಥೆ ಅಂತಾರೆ, ಸತ್ಯನಾರಾಯಣ ಕಥೆ ಅಂತಾರೆ, ಇದು ಜ್ಞಾನದ ಮೂರನೇ ನೇತ್ರದ ಕಥೆ. ತೀನೋ ಕಾ ಅರ್ಥ ಬಿ ಬಾಬಾ ಸಮझाते. ಮೂರರದ್ದು ಕೂಡ ಅರ್ಥವನ್ನು ತಂದೆ ಹೇಳಿಸ್ಕೊಡ್ತಾರೆ. ಭಕ್ತಿ ಮಾರ್ಗ ಕಿ भी बहुत कथाएं हैं. तो देखो गीता कितना अच्छे है. ಎಷ್ಟು ಒಳ್ಳೆ ಹಾಡಿದೆ ನೋಡ್ರಿ. ಬಾಬಾ हमको सारे विश्व का मालिक बनाते तो नामी ಮಾಲಿಕ್ ಪನ ಕೊಯ್ ಲೂಟ್ ನಾ ಸಕೆ. ತಂದೆ ಬಂದು ಇಷ್ಟೊಂದು ಏನು ಮಾಡ್ತಾ ಇದ್ದಾರೆ, ವಿಶ್ವದ ಮಾಲೀಕರನ್ನ ಮಾಡ್ತಾ ಇದ್ದಾರೆ ಅಂದರೆ ಏನು ಮಾಲೀಕತ್ವ ಅನ್ನೋದು ಏನಿದೆ ಅದು ಯಾವ ಕಸಿದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಚ್ಚಾ मीठे मीठे सिखिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मेन पॉइंट्स हो. सदा यह स्मृति रहती है कि हम एक मत, एक राज्य, एक धर्म की स्थापना के निमित्त हैं. ಯಾವಾಗಲೂ ಇದೇನೇ ಸ್ಮೃತಿನಲ್ಲಿ ಇಟ್ಕೊಳ್ಳಿ. ಏನಂತ, ನಾವು ಒಂದು ಮತ, ಒಂದು ರಾಜ್ಯ, ಒಂದು ಧರ್ಮದ ಸ್ಥಾಪನೆಗೆ ನಿಮಿತ್ತ ಆಗಿದ್ದೇವೆ. ಇಸ್ಲಿ ಏಕ ಮತ ಹೋಕರ್ ರಾಣ. ಅದರಿಂದ ಒಂದು ಮತದವರಾಗಿ ಇರಿ ಅಂತಿದ್ದಾರೆ. ಸರ್ವಕ್ಕೆ ರಾಜಾಯಿಕ ತಿಲಕ್ ದೇನೆ ಕೆ ಲಿಯೆ ವಿಕಾರೋं को छोड़ने की मेहनत करें. ಸ್ವಯಂಗೆ ರಾಜ್ಯದ ತಿಲಕವನ್ನು ತೆಗೆದುಕೊಳ್ಳೋಕ್ಕೋಸ್ಕರ ವಿಕಾರಗಳನ್ನು ಬಿಡುವಂಥ ಪರಿಶ್ರಮವನ್ನು ಪಡಬೇಕು. ಪಢಾಯಿ ಪರ್ ಪೂರ ಧ್ಯಾನ್ ದೇನ. ಓದೋದರ ಮೇಲೆ ಸಂಪೂರ್ಣ ಅಟೆನ್ಷನನ್ನು ಇಟ್ಕೊಳ್ಳಿ. ವರದಾನ್. त्रिकालदर्शी स्थिति द्वारा माया के वार से सेफ रहने वाले अतीन्द्रिय सुख के अधिकारी भव. ತ್ರಿಕಾಲದರ್ಶಿ ಸ್ಥಿತಿಯಿಂದ ಮಾಯೆಯ ಯುದ್ಧದಿಂದ ಸೇಫ್ಟಿ ಆಗಿರುವಂಥವರು ಅತೀಂದ್ರಿಯ ಸುಖದ ಅಧಿಕಾರಿಗಳು ಆಗಿರಿ. संगम का विशेष वरदान व ब्राह्मण जीवन का विशेषता है ಅತೀಂದ್ರಿಯ ಸುಖ. ಸಂಗಮಯದ ವಿಶೇಷ ವರದಾನ ಆಗಿದೆ. ಬ್ರಾಹ್ಮಣ ಜೀವನದ ವಿಶೇಷತೆ ಅತೀಂದ್ರಿಯ ಸುಖ ಆಗಿದೆ. यह अनुभव और किसी भी युग में नहीं होता है. ಈ ಅನುಭವ ಬೇರೆ ಯಾವ ಯುಗದಲ್ಲಿ ಕೂಡ ಸಿಗಕ್ಕೆ ಸಾಧ್ಯ ಇಲ್ಲ. लेकिन इस सुख की अनुभूति को लिए त्रिकालदर्शी स्थिति द्वारा माया के वार से सेफ रहो. ಆದರೆ ಈ ಒಂದು ಸುಖದ ಅನುಭೂತಿ ಪಡೀಲಿಕ್ಕೋಸ್ಕರ ತ್ರಿಕಾಲದರ್ಶಿ ಸ್ಥಿತಿಯಿಂದ ಮಾಯಾ ಯುದ್ಧದಿಂದ ನಿಮ್ಮನ್ನು ನೀವು ಸೇಫ್ಟಿ ಮಾಡಬಹುದು. अगर बार बार माया का वार होता रहेगा तो चाहते हुए भी अतीन्द्रिय सुख का अनुभव नहीं कर पाएंगे. ಒಂದು ವೇಳೆ ಬಾರಿ ಬಾರಿ ಮಾಯೆಯಿಂದ ಯುದ್ಧ ನಿಮ್ಗೆ ಆಗ್ತಾ ಇತ್ತು ಅಂತಂದರೆ ಬಾಬಾ ಹೇಳ್ತಾರೆ ಅತೀಂದ್ರಿಯ ಸುಖದ ಅನುಭೂತಿ ನೀವು ಪಡಕ್ಕಾಗಲ್ಲ. जो अतीन्द्रिय सुख का अनुभव कर लेते हैं उन्हें इंद्रियों का सुख आकर्षित नहीं कर सकते. ನೋಡಿ, ಅತೀಂದ್ರಿಯ ಸುಖದ ಬಗ್ಗೆ ಇವತ್ತು ಬಾಬಾ ಹೇಳ್ತಾರೆ. ಯಾರು ಅತೀಂದ್ರಿಯ ಸುಖದ ಅನುಭವ ಮಾಡ್ತಾ ಇರ್ತಾರೆ ಅವ್ರಿಗೆ ಇಂದ್ರಿಯಗಳ ಸುಖಗಳು ಏನೂ ಆಕರ್ಷಣೆ ಮಾಡೋಕ್ಕಿಲ್ಲ ಅಂತ. ಇವೆಲ್ಲ ತುಚ್ಛವಾಗಿರೋದು, ಇದೇನು ಬೇಡ ನಮಗೆ ಅಂತ ಅನಿಸ್ಬಿಡುತ್ತೆ. ಆ ಆನಂದದಲ್ಲಿ, ಆತ್ಮಾನಂದದಲ್ಲಿ, ಪರಮಾನಂದದಲ್ಲಿ ಖುಷಿಯಾಗಿ ಇರ್ತಾರೆ. ನಾಲೆಡ್ಜ್ಫುಲ್ ಹೋನೆ ಕೆ ಕಾರಣ ಉನ್ಕೆ ಸಾಮ್ನೆ ತುಚ್ಛ ದಿಖಾಯಿ ದೇತಾ ಹೈ. ಜ್ಞಾನಪೂರ್ಣರಾಗಿರೋದ್ರಿಂದ ಇವೆಲ್ಲ ಕ್ಷಣಿಕ ಸುಖಗಳು, ತುಚ್ಛ ಸುಖಗಳು ಅನಿಸ್ಬಿಡುತ್ತೆ ಅಂತಾರೆ. स्लोगन. कर्म और मनसा दोनों सेवा का बैलेंस हो शक्तिशाली वायुमंडल बना सकेंगे. ಕರ್ಮ ಮತ್ತು ಮನಸ ಎರಡೂ ಸೇವೆಯಲ್ಲಿ ಬ್ಯಾಲೆನ್ಸ್ ಇದ್ದಾಗ ಶಕ್ತಿಶಾಲಿ ವಾಯುಮಂಡಲವನ್ನು ನೀವು ರೂಪಿಸ್ಕೋಬಹುದು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ.